ಈಗ ತಮ್ಮನ್ನೆಲ್ಲ ಉದ್ದೇಶಿಸಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಸಾಹೇಬರು ಮಾತಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ. ಭಾರತ್ ಮಾತಾ ಕಿ, ನರೇಂದ್ರ ಮೋದಿ ಅವರಿಗೆ, ಜೆಡಿಎಸ್ ಪಕ್ಷಕ್ಕೆ, ಭಾರತೀಯ ಜನತಾ ಪಾರ್ಟಿ ಕಿ, ಡಾಕ್ಟರ್ ಮಂಜುನಾಥ್ ಅವರಿಗೆ, ನನ್ನೆಲ್ಲ ಆತ್ಮೀಯ ಜೆಡಿಎಸ್ ಪಕ್ಷದ, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಈಗೇನು ಇಡೀ ದೇಶದಲ್ಲಿ 18ನೇ ಲೋಕಸಭಾ ಚುನಾವಣೆ ನಡೆಯುವಂತ ಈ ಒಂದು ಸಂದರ್ಭದಲ್ಲಿ ಈ ಒಂದು ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಇಡೀ ದೇಶ ಏನು ಕಳೆದ 2 ಅವಧಿಯಲ್ಲಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ಮಾಡದಂತೆ ಎಲ್ಲ ಒಳ್ಳೆ ಕಾರ್ಯಗಳನ್ನ ಜನ ಒಪ್ಪಿ ಅವರಿಗೆ ಮತವನ್ನ ಕೊಟ್ಟಿದ್ರು. ಮತ್ತೊಮ್ಮೆ 3ನೇ ಬಾರಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥದ್ದು ಇಡೀ ದೇಶದ ಇಚ್ಛೆ, ಅಭಿಪ್ರಾಯವಾಗಿದೆ. ಹಾಗಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಜನಮೆಚ್ಚಿದ ಅಭ್ಯರ್ಥಿ, ಜನಪರವಾಗಿರುವಂತ ಹೃದಯವಂತ ವೈದ್ಯರಾದಂತ ಡಾಕ್ಟರ್ ಮಂಜುನಾಥ್ ಅವರು NDA ಮೈತ್ರಿಯ ಒಕ್ಕೂಟದ ಅಭ್ಯರ್ಥಿಯಾಗಿದ್ದಾರೆ. ಅವರಿಗೆ ನೀವೆಲ್ಲ ಆಶೀರ್ವಾದವನ್ನ ಕೊಡ್ಲಿಕ್ಕೆ, ತಮ್ಮ ಬೆಂಬಲವನ್ನ ಕೊಡ್ಲಿಕ್ಕೆ, ತಮ್ಮ ಪ್ರೀತಿ, ತಮ್ಮ ವಿಶ್ವಾಸವನ್ನ ನಾವಿದೀವಿ ನಿಮ್ ಜೊತೆ ಅಂತ ಹೇಳಿ ಸಂದೇಶವನ್ನ ಕೊಡೋಕೆ ಬಂದಿರುವಂತ ನನ್ನೆಲ್ಲ ಮಹಾಜನರೇ, ಈಗಾಗಲೇ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯಮಾನ್ಯರನ್ನ ಪರಿಚಯ ಮಾಡಿದ್ದಾರೆ. ಈ ಚುನಾವಣೆ ವಿಶೇಷ ಏನು? ಈ ನಡೀತಿರುವಂತ ಲೋಕಸಭಾ ಚುನಾವಣೆ ಏನೊಂದು ಅಭ್ಯರ್ಥಿ, ಕೇವಲ ಒಂದು ಅಭ್ಯರ್ಥಿ ಆಯ್ಕೆ ಅಲ್ಲ, ಒಂದು ಯೋಗ್ಯವಾಗಿರುವಂತಹ ಅಭ್ಯರ್ಥಿ ಆಯ್ಕೆಯನ್ನ ಮಾಡೋ ಮೂಲಕ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಅಧಿಕಾರಕ್ಕೆ ತರಬೇಕು. ಇಡೀ ದೇಶದಲ್ಲಿ ಅಭಿವೃದ್ಧಿಯನ್ನ ಕಾಣಬೇಕು, ಪ್ರಗತಿಯನ್ನ ಕಾಣಬೇಕು, ಸಮೃದ್ಧಿಯನ್ನ ಕಾಣಬೇಕು, ಅಖಂಡತೆಯನ್ನ ಕಾಣಬೇಕು, ಇಡೀ ವಿಶ್ವದಲ್ಲೇ ಭಾರತ ವಿಶ್ವಗುರು ಆಗಬೇಕು ಅನ್ನುವಂತ ಸಂಕಲ್ಪ ಹೊತ್ತಿರುವಂತಹ ನಾವು ಪ್ರತಿಯೊಬ್ಬ ಕನ್ನಡಿಗ ಮತ್ತು ಪ್ರತಿಯೊಬ್ಬ ಭಾರತೀಯರು ನಾವು. ಹಾಗಾಗಿ ಇದಕ್ಕೆ ಶಕ್ತಿಯನ್ನು ತುಂಬಬೇಕು. ಈ ಶಕ್ತಿಯನ್ನು ತುಂಬಲಿಕ್ಕೆ ನಮ್ಮ ಅಭ್ಯರ್ಥಿ, NDA ಒಕ್ಕೂಟದ ಅಭ್ಯರ್ಥಿ ಆದಂತ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಗೆಲ್ಲಿಸಲಿಕ್ಕೆ ನಾವು ಪಣವನ್ನು ತೊಟ್ಟಿದ್ದೀವಿ. ಈಗಾಗಲೇ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಇದು ವಿಧಾನಸಭೆ ಚುನಾವಣೆ ಅಲ್ಲ. ಒಬ್ಬ ವ್ಯಕ್ತಿ ಪೇಪರ್ ಪೆನ್ನು ಕೇಳಿದ್ರು, ಪೇಪರ್ ಪೆನ್ನು ಕೊಟ್ಬಿಟ್ಟಿದೀವಿ, ಅವ್ರಿಗೆ ಪೆನ್ ಅನ್ನು ಕೊಟ್ಟಿದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಏನೆಲ್ಲ ಮಾಡಬೇಕು ಮಾಡಿ ಅಂತ ಅವಕಾಶವನ್ನ ಕೊಟ್ಟಿದ್ದೀವಿ. ಕೇಂದ್ರದಲ್ಲಿ ಇವ್ರಿಗೆ ಓಟ್ ಕೊಟ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಟ್ರೆ ಏನಾರು ಪ್ರಯೋಜನ ಇದೆಯಾ? ಏನಾರು ಪ್ರಯೋಜನ ಇದೆಯಾ ಹೇಳಿ? ಇವ್ರನ್ನ ಆಯ್ಕೆ ಮಾಡ್ರೆ ಏನಾರು ಪ್ರಯೋಜನ ಇದೆಯಾ? ಏನಾರು ಆಯ್ಕೆ ಮಾಡಿದ್ರೆ ನಮ್ಮ ಬೆಂಗಳೂರು ಗ್ರಾಮಾಂತರಕ್ಕೆ ಉಪಯೋಗ ಆಗಬೇಕು, ನಮ್ಮ ಕರ್ನಾಟಕಕ್ಕೆ ಉಪಯೋಗ ಆಗಬೇಕು, ಇಡೀ ಭಾರತಕ್ಕೆ ಉಪಯೋಗ ಆಗಬೇಕು. ಹಾಗಾಗಿ ಸೂಕ್ತವಾದಂತ ಅಭ್ಯರ್ಥಿ ಯಾರು? ಡಾಕ್ಟರ್ ಮಂಜುನಾಥ್ ಅವರು. ಹಾಗಾಗಿ ಆತ್ಮೀಯರೇ, ನಮ್ಮ ಹಲವಾರು ಕನಸುಗಳಿದಾವೆ. ನಮ್ಮ ಭಾಗದಲ್ಲಿ ಮೇಕೆದಾಟನ್ನ ಅನುಷ್ಠಾನ ಆಗಬೇಕು, ನೀರಾವರಿ ಯೋಜನೆಗಳನ್ನ ತರಬೇಕು, ಶಿಕ್ಷಣ ಕ್ಷೇತ್ರ, ಕೈಗಾರಿಕೆ, ಆರೋಗ್ಯ ಕ್ಷೇತ್ರ, ಕೌಶಲ್ಯತೆ, ಈ ರೀತಿ ಹಲವಾರು ಇವೆಲ್ಲವನ್ನು ನಾವು ಪಡಿಬೇಕು. ಈಗ ಆಗಿರುವಂತ ಕೆಲಸಗಳು ನಿಮಗೆ ಗೊತ್ತಿದೆ. ಯಾವ ರೀತಿ ನಮ್ಮ ಬೆಂಗಳೂರು ಗ್ರಾಮಾಂತರ ಬೆಂಗಳೂರಿನಲ್ಲಿ ನರೇಂದ್ರ ಮೋದಿ ಅವರ ಒಂದು ಸರ್ಕಾರದಲ್ಲಿ ಏನಾರ ಒಂದು ಸ್ವಲ್ಪ ಏನು ಈಗಿನ ಲೋಕಸಭಾ ಅಭ್ಯರ್ಥಿಯಾದಂತ DK ಶಿವರೇಶ್ ಅವರು ಏನಾರ ಅಲ್ಲಿ ಇಲ್ಲಿ ಕಂಡಿದ್ರೆ ನರೇಂದ್ರ ಮೋದಿ ಅವರು ಕೊಟ್ಟಂತ ಯೋಜನೆಗಳು, ಆ ಯೋಜನೆಗಳ ಅನುಷ್ಠಾನವನ್ನು ಮಾಡ್ಲಿಕ್ಕೆ ಅವರು ನಮ್ಮ ಮುಂದೆ ಬಂದಿದ್ದಾರೆ ಹೊರತು ಅವರದೇ ಆದಂತಹ ಸ್ವಂತ ಪ್ರಯತ್ನ
ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಏನನ್ನೂ ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಈ ಚುನಾವಣೆ ಧರ್ಮ ಅಧರ್ಮದ ಚುನಾವಣೆ, ಧರ್ಮ ಅಧರ್ಮದ ಚುನಾವಣೆ, ಸತ್ಯದ ಪರವಾಗಿ ಏನೊಂದು ದ್ವೇಷದ ರಾಜಕಾರಣ ಅಲ್ಲ, ಪ್ರೀತಿಯ ರಾಜಕಾರಣ, ಜನಪರವಾಗಿರುವಂತಹ ರಾಜಕಾರಣ, ಜನಪರವಾಗಿ ಶಾಂತಿ ನೆಮ್ಮದಿ ಇವನ್ನೆಲ್ಲವನ್ನು ನೆಲೆಸಬೇಕು, ಜನರ ಧ್ವನಿ ಕೇಳಬೇಕು. ಪ್ರಜಾಪ್ರಭುತ್ವದಲ್ಲಿ ಜನ ಆಧಾರಿತವಾದಂತ ಅಭಿವೃದ್ಧಿ, ಜನ ಆಧಾರಿತವಂತ ರಾಜಕಾರಣವನ್ನ ಮಾಡಬೇಕೆ ಹೊರತು ದ್ವೇಷ, ಅಸೂಯೆ, ತೋಳಬಲ, ಹಣಬಲ, ಅಧಿಕಾರ ದುರ್ಬಳಕೆ, ಜಮೀನನ್ನ ಲೂಟಿ ಮಾಡುವಂತ ವ್ಯಕ್ತಿಗಳು ನಮಗೆ ಬೇಡ ತಾನೆ. ಹಾಗಾಗಿ ನಮ್ಮ ಆಯ್ಕೆ ಯಾರಾಗಿರ್ಬೇಕು? ಡಾಕ್ಟರ್ ಮಂಜುನಾಥ್ ಅವರಾಗಿರ್ಬೇಕು. ಹಾಗಾಗಿ ಆತ್ಮೀಯರೇ, ಈ ದಿಕ್ಕಿನಲ್ಲಿ ನಾವು ನಮ್ಮ ಅಭ್ಯರ್ಥಿನ ಗೆಲ್ಲಿಸಬೇಕಾಗಿದ್ರೆ ಈ ಧರ್ಮ ಯುದ್ಧದಲ್ಲಿ ನಾವು ಹಳ್ಳಿಯಲ್ಲಿ ಕುರುಕ್ಷೇತ್ರ ನಾಟಕವನ್ನು ಮಾಡ್ತಿರ್ತೀವಿ. ಆ ನಾಟಕದ ಸಂದೇಶ ಸಾರಾಂಶ ಏನು? ಧರ್ಮ ಗೆಲ್ಲಬೇಕು, ನ್ಯಾಯ ಗೆಲ್ಲಬೇಕು, ಸತ್ಯ ಗೆಲ್ಲಬೇಕು. ನಮ್ಮ ಸತ್ಯ ಧರ್ಮದ ಸಂಕೇತವಾಗಿ ನಮ್ಮ ಧರ್ಮರಾಯನೇ ಜನ ಮೆಚ್ಚಿದ ನಾಯಕ ಅಂದ್ರೆ ಡಾಕ್ಟರ್ ಮಂಜುನಾಥ್ ಅವರು. ಅವ್ರನ್ನ ಗೆಲ್ಲಿಸಬೇಕು ಅಂದ್ರೆ ನಿಮ್ಮೆಲ್ಲರ ಶಕ್ತಿ ಪ್ರತಿಯೊಂದು ಮನೆ ಮನೆಗೂ ತಲುಪಬೇಕು, ಪ್ರತಿಯೊಬ್ಬ ವ್ಯಕ್ತಿನ ತಲುಪಬೇಕು. ಮನೆ ಮನೆಗೆ ಹೋಗಿ ಯಾತಕ್ಕಾಗಿ ಭಾರತೀಯ ಜನತಾ ಪಾರ್ಟಿಯ NDA ಅಭ್ಯರ್ಥಿಗೆ ಮತವನ್ನು ಕೊಡಬೇಕು ಅಂತ ಬಹಳ ಸ್ಪಷ್ಟವಾಗಿ ತಿಳಿಸಬೇಕು. ನಾವೇ ಮಾತಾಡ್ಕೊಂಡಿದ್ರೆ ಆಗಲ್ಲ. ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ 29 ಲಕ್ಷ ಜನ ಮತದಾರರಿದ್ದಾರೆ. ಎಷ್ಟಿದ್ದಾರೆ? 29 ಲಕ್ಷ ಜನ. ಹಾಗಾಗಿ ಪ್ರತಿಯೊಬ್ಬ ಮತದಾರನ್ನ ತಲುಪಬೇಕು ಅಂದ್ರೆ ನಾವೆಲ್ಲ ಬೀದಿಗಿಳಿಬೇಕು, ಮನೆ ಮನೆಗೆ ಹೋಗ್ಬೇಕು, ಹೇಳಬೇಕು. ಈ ಮತ ಕೊಡ್ತಿರುವಂತದ್ದು ನರೇಂದ್ರ ಮೋದಿ ಅವರಿಗೆ ಮತ ಕೊಡ್ತಾ ಇದ್ದೀವಿ, ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಕೊಡ್ತಾ ಇದ್ದೀವಿ, ಕುಮಾರಣ್ಣನ ಕೊಡ್ತಾ ಇದ್ದೀವಿ, HD ದೇವೇಗೌಡರು ಕೊಡ್ತಾ ಇದ್ದೀವಿ, ಯಡಿಯೂರಪ್ಪನವ್ರು ಕೊಡ್ತಾ ಇದ್ದೀವಿ, ವಿಜೇಂದ್ರ ಅವ್ರು ಕೊಡ್ತಾ ಇದ್ದೀವಿ. ಸಮಸ್ತ ಜಾತಿ ಜನಾಂಗದ ಪರವಾಗಿ ಈ ಮತಯಾಚನೆಯನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ನೀವೆಲ್ಲ ಶ್ರಮ ವಹಿಸಬೇಕು. ಈ ಬಿಸಿಲನ್ನ ಲೆಕ್ಕಿಸದೆ ನೀವೆಲ್ಲ ಜನ ಮಧ್ಯದಲ್ಲಿ ಓಡಾಡಬೇಕು ಅಂತ ನಿಮ್ಮನ್ನ ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡಿ, ಇವತ್ತಿನ ಈ ಕಾರ್ಯಕ್ರಮ ನಾಮಪತ್ರ ಸಲ್ಲಿಕೆಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರು 5 ಜನಕ್ಕಿಂತ ಹೆಚ್ಚಿನ ಜನ ಬೇಡ, 5 ಜನ ಸಾಕು ಅಂತ ಅವರು ಒತ್ತಾಯವನ್ನ ಮಾಡ್ತಿದ್ರು. ಆದರೆ ಜನ ಒಪ್ತಿಲ್ಲ. ನಮ್ಮ ಸಮಸ್ತ ಜನತೆ ಎಲ್ಲ ಕ್ಷೇತ್ರದಿಂದ ನಿಮ್ಮ ಅಭಿಮಾನಿಗಳು ಬಂದು ನಿಮ್ಗೆ ಬೆಂಬಲವನ್ನು ವ್ಯಕ್ತಪಡಿಸಲಿಕ್ಕೋಸ್ಕರ ಈ ಜನಸಾಗರ ಬಂದಿದ್ದಾರೆ. ಈ ಜನಸಾಗರ ಬಂದಿರೋದು ನಿಮ್ಗೆ ಆಶೀರ್ವಾದವನ್ನು ಮಾಡಲಿಕ್ಕೆ, ನಿಮ್ಗೆ ಬೆಂಬಲವನ್ನು ವ್ಯಕ್ತಪಡಿಸಲಿಕ್ಕೆ. ಆತ್ಮೀಯರೇ, ಹಾಗಾಗಿ ಮುಂದೆ ಬನ್ನಿ. ಈ ಚುನಾವಣೆ ಬಹಳ ಸ್ಪಷ್ಟ ಸಂದೇಶ ಕೊಡಬೇಕು. ಇಡೀ ದೇಶ ನೋಡ್ತಿರುವಂತ ಚುನಾವಣೆ, ಇಡೀ ದೇಶ, ಇಡೀ ಕರ್ನಾಟಕ ಎದುರು ನೋಡ್ತಿದೆ ಯಾವ ರೀತಿ ಬೆಂಗಳೂರು ಗ್ರಾಮಾಂತರದಲ್ಲಿ ನಾವು ಚುನಾವಣೆಯನ್ನ ನಡೆಸ್ತೀವಿ ಅಂತ. ಹಾಗಾಗಿ ನೀವೆಲ್ಲರೂ ಎಷ್ಟು ಉತ್ಸಾಹದಿಂದ ಮುಂದೆ ಬಂದಿದ್ದೀರೋ ಅದೇ ರೀತಿ ಬೀದಿಗಿಳಿದು ಮನೆ ಮನೆಗೆ ಹೋಗ್ಬೇಕು. ಆಗ ಮಚ್ಚಿನ ಮತದಾನ ಆಗ್ಬೇಕು. ಆಗುವಂತ ಎಲ್ಲ ಮತವು ಕಮಲದ ಗುರ್ತಿನ, ಕಮಲದ ಚಿಹ್ನೆಗೆ ಮತದಾನ ಆಗೋ ರೀತಿಯಲ್ಲಿ ನೀವೆಲ್ಲ ಶ್ರಮ ವಹಿಸಿ ಅಂತ ನಿಮ್ಗೆಲ್ಲ ಸವಿನಯವಾಗಿ ಪ್ರಾರ್ಥನೆಯನ್ನ ಮಾಡಿ ನಿಮ್ಮ ಜೊತೆಯಲ್ಲಿದ್ದು ಈ ಜಯಬೇರಿಯನ್ನ ಪಡೆಯೋಣ ಅಂತ ತಿಳಿಸಿ ನನ್ನ 2 ಮಾತನ್ನು ಹೇಳಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ತಮ್ಗೆಲ್ಲ ಹೊಂದಿಸಿ ನನ್ನ ಮಾತನ್ನ ನಿಲ್ಲಿಸ್ತೀನಿ. ಭಾರತ್ ಮಾತಾ ಕಿ. ನಮ್ಮೆಲ್ಲರ ನೆಚ್ಚಿನ